ಸರ್ ಈಗ ಹೇಗೆ ನೀವು ಹೇಳ್ತಾ ಇದ್ರಿ ಟ್ರೋಲ್ ಅವರು ನನ್ನನ್ನು ಮತ್ತು ಜಗದೀಶ್ ಅವ್ರನ್ನ ಕಂಪೇರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಹಾಗೆ ವರ್ತು ಸಂತೋಷ್ ಅವ್ರಿಗೂ ಮತ್ತು ಗೋಲ್ಡ್ ಸುರೇಶ್ ಅವ್ರಿಗೂ ಕೂಡ ಕಂಪೇರ್ ಮಾಡ್ತಿರೋವಂಥದ್ದು ಏನು ಅನ್ನಿಸ್ತು ನಿಮಗೆ ಗೋಲ್ಡ್ ಸುರೇಶ್ ಅವ್ರನ್ನ ನೋಡಿದಾಗ? ಈ ಗೋಲ್ಡ್ ಸುರೇಶ್ ಅವರು ರೈತಾಪಿ ವರ್ಗದಿಂದ ಬಂದು ಉತ್ತರ ಕರ್ನಾಟಕದ ಒಂದು ಕುಗ್ರಾಮದಿಂದ ಬಂದು ಅವರು ಬಿಗ್ ಬಾಸ್ಗೆ ಸೇರ್ಕೋಬೋದು ಅನ್ನೋದನ್ನು ಉತ್ತರ ಕರ್ನಾಟಕದ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಟ್ ಗೋಲ್ಡ್ ಸುರೇಶ್ ಅವರ ಮಾತಿದೆಯಲ್ಲ, ಅಲ್ಲಿ ನನ್ನ ಭಿನ್ನಾಭಿಪ್ರಾಯ ಇದೆ. ನಾನು ರೈತನಾಗಿ ಬದುಕೋಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಬಂದೆ ಅನ್ನೋದಾದರೆ ಅನೇಕ ರೈತರಿಗೆ, ಕರ್ನಾಟಕದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೈತರಿಗೆ ಮಾಡಿರ್ತಕ್ಕಂಥ ಅವಮಾನ. ಏನೋ ಸಾಧಿಸಬೇಕು ಅನ್ನೋದಾದರೆ ಬಂಗಾರದ ಮನುಷ್ಯದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ರೈತರಾಗಿ, ರೈತನ ಮಗನಾಗಿ, ರೈತಾಪಿ ವರ್ಗನಾಗಿ ಏನು ಮಾಡ್ಬೋದನ್ನು ಸಾಧಿಸಿ ತೋರಿಸಿದ್ದಾರೆ. ಅವರ ಧೋರಣೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಂಗಾರ ಹಾಕ್ಕೊಂಡು ಮೆರೆಯೋದಿದೆಯಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ. ಅವ್ರ ಬಗ್ಗೆ ನಾನು ಹೆಚ್ಚು ತಿಳ್ಕೊಂಡಿಲ್ಲ. ಬಟ್ ಅವರು ಒಂದು ಆಡಿದ ಮಾತು ಸುದೀಪ್ ಅವ್ರ ಜೊತೆಗೆ, ನಮ್ಮ ಅಪ್ಪ ರೈತ ಸರ್, ಜಮೀನು ನೋಡ್ಕೊಂಡಿರೋದು ಇಲ್ಲ, ನಾನು ಬಿಟ್ಟು ಬೇರೆ ಏನೋ ಮಾಡಿ ತೋರಿಸ್ತೀನಿ, ಸಾಧಿಸ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ರೈತನೂ ಆಗಿದ್ದೇನೆ, ರೈತನಾಗಿ ಇನ್ನೊಂದೇನೋ ಸಾಧಿಸ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ರೈತರಿಗೆ ಕೊಡುವ ಮರ್ಯಾದೆ ಆಗಿತ್ತು. ಭಾರತ ದೇಶದ ಬೆನ್ನೆಲುಬೆ ರೈತ, ನಾವು ರೈತರ ಮಕ್ಕಳೇ, ಎಲ್ಲರೂ ರೈತರೇ ಆಗಿದ್ದು. ಈಗ ಸಾಫ್ಟ್ವೇರು, IT, ಕನ್ಸ್ಟ್ರಕ್ಷನ್ನು ಬಂದಿರೋದು, ಮುಂಚೆಲ್ಲ ರೈತರೇ. ಸೊ ರೈತರು ಅನ್ನದಾತನಿಗೆ ನಾವು ಮರ್ಯಾದೆ ಕೊಡಲಿಲ್ಲ ಅಂದರೆ ಭಗವಂತ ನಮ್ಗೆ ಕ್ಷಮಿಸ್ತಾನೆ. ಸರ್, ತುಕಾಲಿ ಸಂತು ಅವರು ಸೀಸನಲ್ಲಿದ್ದಾಗ ಮತ್ತು ಆಚೆ ಬಂದಮೇಲೆ ಮಾನಸ ಅವರು ತುಂಬಾ ಅವರಿಗೆ ಒಂದು ಲೈಕ್ ಈಗ ಈ ಥರ ಆಟ ಆಡಬೇಕಾಗಿತ್ತು, ಆ ಥರ ಆಟ ಆಡಬೇಕಾಗಿತ್ತು, ಅವ್ರೂ ಈ ಥರ ಅನ್ಬಾರ್ದಿತ್ತು, ಹಿಂದೆ ಕುತ್ಕೊಂಡು ಮಾತಾಡ್ಬೋದಾಗಿತ್ತು, ನೇರವಾಗಿ ಮಾತಾಡಬೇಕಿತ್ತು ಅಂತೆಲ್ಲ ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಈ ಬಾರಿ ತುಕಾಲಿ ಸಂತೋಷ್ ಅವರು ನೀನು ಹೋಗು, ನೀನು ಹೇಗಿರ್ತೀಯ ಅಲ್ಲಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕಳಿಸಿರುವಂಥದ್ದು. ಸೊ ಮಾನಸ ಅವ್ರ ಬಗ್ಗೆ ಏನನ್ನು? ಮಾನಸ ತುಕಾಲಿ ಅವರು ಬಿಗ್ ಬಾಸ್ 10ರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದ ಒಂದು ದಿನದ ಒಂದು ಪ್ರಾಯೋಜಕ ಅಥವಾ ಒಂದು ಒನ್ ಡೇ ಎಂಟರ್ಟೈನ್ಮೆಂಟಲ್ಲಿ ಕರ್ನಾಟಕ ಜನರ ಮನಸ್ಸನ್ನು ಗೆದ್ದರು. ಗಂಡನಿಗೆ ನೇರವಾಗಿ ಸಂತೋಷ್ ಅವರಿಗೆ ಬೈದಿದ್ದು ಜನರಿಗೆ ಹಾಸ್ಯಾಸ್ಪದವಾಗಿ ಅನಿಸ್ತು. ಅದನ್ನು ಬಿಗ್ ಬಾಸ್ ಗಮನಿಸಿ ಅವರನ್ನು 11ನೇ ಸೀಸನ್ಗೆ ಹಾಕ್ಕೊಂಡಿದ್ದಾರೆ. ಆದರೆ ಈ ಸಲ ಬಿಗ್ ಬಾಸ್ 11ರಲ್ಲಿ ಮಾನಸ ತುಕಾಲಿ ಅವರು ಕಾಮಿಡಿಯನ್ನ ಅಥವಾ ಚೈತ್ರ ಕುಂದಾಪುರ ಥರ ಫೈಟರ, ಏನು ನನಗೆ ಅರ್ಥ ಆಗ್ತಾಯಿಲ್ಲ. ಅದು ಎರಡೂ ಇಲ್ಲದೇ ಅವರಂತ ತ್ರಿಶಂಕುದಲ್ಲಿದ್ದಾರೆ. ಆಯುಷ್ ಕಮ್ಮಿ ಆಟದಲ್ಲಿ,